ಎತ್ತರ ಸಂಸಾರದ ಚಿಂತೆ ತಲೆಯಾಗ ತುಂಬಿಕೊಂಡು ಯಾವಾಗ ಬಿಡ್ತಾರೋ, ಯಾವಾಗಿಲ್ಲೋ, ಯಾವಾಗ ಹೋದೆವು, ಇದೇನು ಮಜಾ ಕೊಡೋದಲ್ರಿ ಇದು ಸಾಯೋತನ ಇದ್ದಿದ್ದ. ಅದು ಕೊಳ್ಳಿಗೆ ಒಂದು ಸಲ ಗಂಟು ಬಿದ್ದದಂದ್ರೆ ಅದನ್ನು ಬಿಡಿಸ್ಕೊಳಕ್ಕಾಗತ್ತೇನು? ಬಿಟ್ಟೆನೆಂದರೆ ಬಿಡದಿ ಮಾಯೆ. ಎಂಜಾಯ್ ಮಾಡೋದು, ಆನಂದ ಪಡೋದು, ಖುಷಿ ಪಡೋದು, ಎಲ್ಲ ಟೆನ್ಷನ್ಗಳನ್ನು ಒಂದೀಟ ಹೆಂಗೆ ಸರಿಸಿ ಮಸ್ತಿರೋದು. ಅದಕ್ಕಾಗಿ ಪ್ರವಚನ ಮತ್ತೆದಕ್ಕೂ ಅಲ್ಲ, ಮನೋರೋಗವನ್ನು ಕಳ್ಕೊಳ್ಳಾಕ ಇದೊಂದು ಅದ್ಭುತವಾದ ಮೆಡಿಸನ್ ಪ್ರವಚನ. ಈ ಸೃಷ್ಟಿಯೊಳಗೆ ತೆಂಗಿನ ಮರ ಹೆಂಗೆ ಉಪಕಾರ ಮಾಡ್ತದ, ಹಂಗ ಒಂದು ಬಿದಿರು ವಸುಧೆಯೊಳಗೆ ಶಿಶುನಾಳಧೀಶನ ಮಠದೊಳಗ ಸಾಧುವಿನ ಕೈಯೊಳಗ ಏಕದಾರಿಗೆ ಕೊಳವಿಯಾದೆ. ಬಿದಿರು ನಾನಾರಿಗಲ್ಲದವಳು. ಇದನ್ನು ಬರೆದವ್ರು ಯಾರು ಗೊತ್ತೇನ್ರಿ? ಶಿಶುನಾಳದ ಶರೀಫ ಸಾಹೇಬರು. ಸುಂದರ ಸ್ತ್ರೀಯರ ಕೈಯೊರಗಳ ಮೊರವಾದೆ. ಬಿದಿರು ಮೊರವಾಗಿ ಬರ್ತದೆ. ಶರೀಫ್ರ ಬರೀತಾರ, ಒಂದು ಬಿದಿರಿನ ಮೇಲೆ ಅದು ಬೆಳೆದು ದೊಡ್ಡದಾದ ಮೇಲೆ ಅದು ಮೊರವಾಗಿ ಕೈಯೊಳಗ ಉಪಯೋಗಕ್ಕೆ ಬರ್ತದಲ್ಲ. ಹಿಂಗೆ ಹಿಡ್ಕೋತಾಳ ತಾಯಿ ಹಸನ ಮಾಡೋ ಮುಂದೆ. ಹಸನ ಮಾಡೋದು ಹೆಂಗೆ ಗೊತ್ತೇನ್ರಿ? ನಾವೆಲ್ಲ ಗುರುಗಳ ಬಳಿಯಲ್ಲಿ ಇದ್ದಾಗ ಸೇವಾ ಮಾಡುವಾಗ ಇಲ್ಕಲ್ ಅಪ್ಪ ಅವರು ನಮಗೆ ಹಸನ ಮಾಡೋದು ಸಹಿತ ಕಲಿಸ್ಯಾರ. ಕೈಯಾಗ ಕಸಬರ್ಗಿ ಹ್ಯಾಂಗೆ ಹಿಡ್ಕೊಂಡು ಕಸ ಬಳಿಬೇಕು ಅನ್ನೋದು ಕೂಡ ಒಂದು ಟ್ರೈನಿಂಗ್ ಅದ. ಭಾರಿ ದೊಡ್ಡದು ಬಿಡ್ರಿ ಅನ್ಬೇಡ್ರಿ ನೀವು. ಎಷ್ಟೋ ಮಂದಿ ಕಸಬರ್ಗಿ ಹಿಡ್ಕೊಳಕ್ಕೆ ಬರಲ್ಲ. ಅದೊಂದು ಕಲಾ ಅದ, ಪ್ರತಿಯೊಂದಕ್ಕೂ ಒಂದು ತಿಳುವಳಿಕೆ ಅದ, ಒಂದು ಪದ್ಧತಿ ಅದ. ಯಾರಿಗೆ ಚಲೋ ಊಟ ಮಾಡಾಕ ಬರ್ತದ ಅವ್ರಿಗೆ ಚಲೋ ನೀಡಾಕ ಬರ್ತದೇನು, ಬರೆದಿಟ್ಕೋರಿ ನೀವು. ಯಾರಿಗೆ ಚಲೋ ಊಟ ಮಾಡೋದು ಗೊತ್ತದ ಅವ್ರಿಗೆ ಚಲೋ ನೀಡೋದು ಗೊತ್ತದ. ಏನು ನೀಡಿದ ಮೇಲೆ ಏನು ನೀಡಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಅದು. ಏನು ನೀಡಿದ ಮೇಲೆ ಏನು ನೀಡಬೇಕು ಅನ್ನೋದು. ಹೋಳಿಗೆ ನೀಡಿ ಮಗ್ಗಲು ಮೊಸರು ನೀಡಿದರೆ ಹಂಗೆ ಅಂದ್ರೆ ಇವು ಎಂದೂ ಉಂಡೇ ಇಲ್ಲ ಅಂತ ಜೀವನದಾಗ. ಮೊಸರೇನೋ ಹೋಳಿಗೆನೋ ತುಪ್ಪೇನೋ. ಯಾರಿಗೆ ಚಲೋ ಉಣ್ಣಾಕ ಬರ್ತದ ಅವ್ರಿಗೆ ಚಲೋ ನೀಡಾಕ ಬರ್ತದ. ಎಲ್ಲ ಕಲಾ ಅದ ಜೀವನದೊಳಗೆ. ಇದೇ ಒಂದು ದೊಡ್ಡ ಶಾಸ್ತ್ರ ಅದ. ಅಂಥ ಗುರುಗಳು ನಮಗೆ ಸಿಕ್ಕರು ಅಂತ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ತಿದ್ದಿ ತೀಡಿ ಸಂಸ್ಕಾರ ಕೊಟ್ಟು ಈ ಬದುಕಿನೊಳಗೆ ಅದನ್ನು ಬಳಸ್ಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟಾರ ನನ್ನ ಪೂಜ್ಯ ಗುರುಗಳು. ಇವು 4 ಬೆರಳು ಮೊರದ ಕೆಳಗಿರ್ತಾವೆ, ಇವು 2 ಹೆಬ್ಬಟ್ಟು ಒಳಗಿರ್ತಾವೆ. ಹಿಂಗೆ ಹಿಡ್ಕೋಬೇಕು ಮೊರ. ಹಿಂಗೆ ಹಿಡ್ಕೊಂಡು ಅದು ಮುಂದೇನು ಕಸ ಕಡ್ಡಿ ಬರ್ತದಲ್ಲ ಆವಾಗ ಹಿಂಗೆ ಕೇರ್ ಹಿಂಗೆ ಪಟ್ನ ಬಡಿದ್ರೆ ಅವು ಕೆಳಗೆ ಬೀಳ್ತಾವೆ. ನೋಡ್ರಿ, ನಿಮಗೊಂದು ಪ್ರಸಂಗ ಹೇಳ್ಕೊಡ್ತೀನಿ. ಹಿಂಗೆ ಮೊರ ಹಿಡ್ಕೊಂಡು ಹಸನ ಮಾಡೋ ಮುಂದೆ ಕಸ ಏನು ಕೆಳಗೆ ಬೀಳ್ತದ, ಚಲೋ ಕಾಳುಗಳೇನು ಆ ಮೊರದ ಹೊಟ್ಟೆಯೊಳಗೆ ಉಳಿತಾವ. ಆವಾಗ ಹಿಂಗೆ ಹಿಡ್ಕೊಂಡವರು ಅದಕ್ಕೆ 3 ಸಲ ಹಿಂಗೆ ಬಡಿತಾರೆ. ಹೆಂಗೆ ರೀ? ಹಿಂಗೆ 3 ಸಲ ಬಡಿತಾರೆ. ಏನದು? ಶಹಬ್ಬಾಷ್ ಶಹಬ್ಬಾಷ್ ಶಹಬ್ಬಾಷ್. ಯಾಕೆ ಶಬ್ಬಾಷ್? ಕೆಟ್ಟದ್ದನ್ನು ಹೊರಗೆ ಹಾಕಿದಿ, ಚಲೋದನ್ನು ನಿನ್ನೊಳಗಿಟ್ಕೊಂಡು ಅದಕ್ಕೆ ನಿನಗೆ ಶಹಬ್ಬಾಷ್ ಶಹಬ್ಬಾಷ್ ಅಂತಾರೆ ನೋಡ್ರಿ. ಹಸನ ಮಾಡಿದ ಮೇಲೆ ಅದನ್ನು ಬೀಸಿ ಗಿರಣಿಗೆ ಹಾಕ್ಸ್ಕೊಂಡು ಬಂದು ಮಷಿನ್ಗೆ ಹಾಕ್ಸ್ಕೊಂಡು ಬಂದು ರೊಟ್ಟಿ ಮಾಡೋ ಮುಂದೆ ಹಿಟ್ಟು ತೊಗೊಂಡು ಏಕದಮ್ಮ ನೀರು ಕಾಯಿಸಿ ಪಟ್ನ ಹಾಕ್ಕೊಂಡೇ ಬಿಡ್ತೀರೇನು? ಇಲ್ಲ. ಆ ಹಿಟ್ಟನ್ನು ಬುಟ್ಟಿಯಿಂದ ಕೊಣವಿಗೆಗೆ ಹಿಡ್ಕೋಬೇಕು ಅಂದ್ರೆ ಅದಕ್ಕೊಂದೇನೋ ಬಳಸ್ತೀರಲ್ಲ, ಏನಂತೀರಿ? ಜಲ್ಡಿ ಅಂತೀರಿ. ಆ ಕಡೆ ಬಿಜಾಪುರ ಬೆಳಗಾವಿ ಕಡೆ ಹೋದ್ರೆ ಸಾಣಗಿ ಅಂತಾರೆ ಅವರು, ನೀವು ಜಲ್ಡಿ ಅಂತೀರಿ. ನಿಮಗೆ ಜಲ್ಡಿ ಅಂದರೆ ತಿಳಿತದ, ಅವ್ರಿಗೆ ಸಾಣಿಗೆ ಅಂದರೆ ತಿಳಿತದ. ಎಲ್ಲ ಕಡೆ ಅಡ್ಡಾಡ್ತೀವಿ ಅಂತ ಇವ್ರು ನಮಗೆ ಗೊತ್ತಿರ್ತಾವೆ. ಅಲ್ಲಿ ಹೋಗಿ ಜಲ್ಡಿ ಅಂದರೆ ಏನ್ರಿ ಅಂತಾರೆ ಅವರು. ಅವ್ರದ್ದೇ ಬೇರೆ ನಮ್ಮದೇ ಬೇರೆ. ನೀವು ಬೀಗರು ಬಂದಾರಂತೀರಿ, ಅವ್ರು ಪವಣ್ಯಾರ ಅಂತಾರೆ. ಆ ಕಡೆ ಅಲ್ಲಿ ಪವಣ್ಯಾರ ಅನ್ಬೇಕು, ನಾವು ಇಲ್ಲಿ ಬೀಗರು ಅನ್ಬೇಕು. ಅಲ್ಲಿ ಪವಣ್ಯಾರ ಅಂತಂದು ಇಲ್ಲಿ ಜೋಡಿಸಿದ್ರೆ ಪವಣ್ಯಾರ ನಿಮಗೆ ಗೊತ್ತಾಗಲ್ಲ, ಅವ್ರಿಗೆ ಬೀಗರು ಗೊತ್ತಾಗಲ್ಲ. ಪವಣೆ ಬಂದಿದ್ದ ನ್ಯಾರಿ ಮಾಡಿ ಹೋದಂತಾರೆ ಅವ್ರು. ನ್ಯಾರಿ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ನ್ಯಾರಿ ಅಂದ್ರೆ ನಾಷ್ಟ, ಅದು ಅವರಿಗೆ, ನಮಗಲ್ಲ. ನೋಡ್ರಿ, ಅದನ್ನು ಜಲ್ಡಿ ತಗೋತೀರಿಲ್ಲ,
ಹಿಂಗೆ ಏನು ಮಾಡ್ತದ, ಹಿಟ್ಟೆಲ್ಲ ಕೆಳಗೆ ಬೀಳ್ತದ, ಡಸ್ಟು ಅದ್ರ ಹೊಟ್ಟೆಯಾಗ ಉಳಿತದ. ಅವಾಗ ಏನು ಮಾಡ್ತೀರಿ, ಹಿಂಗೆ ಹಿಡ್ಕೊಂಡು ನಾವು ಮಾಡಿದ್ದು ನಿಮಗೆ ಹೇಳ್ತೀವಿ, ಹಿಂಗೊಮ್ಮೆ 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 ಕಪಾಳ 3 ಸಲ ಬಡಿಸ್ಕೋತದ. ಅದು ಯಾಕೆ, ಹುಚ್ಕೊಡಿ ಚಲೋದೆಲ್ಲ ಕೆಳಗೆ ಬಿಟ್ಟು ಕೆಟ್ಟದ್ದಷ್ಟ ಹೊಟ್ಟೆಯಾಗಿ ಇಟ್ಕೊಂಡೆ. ಕಪಾಳ ಒಡಿಸ್ಕೋತದ ಜರಡಿ. ಹಂಗೆ ಜೀವನದೊಳಗೆ ಕೆಟ್ಟದ್ದನ್ನು ಹೊರಗೆ ಚೆಲ್ಲಿ ನಮ್ಮ ಜೀವನ ಮೊರದಂತೆ ಒಳ್ಳೆಯದನ್ನಿಟ್ಕೊಳ್ಳುವಂಥ ಮಾರ್ಗದೊಳಗೆ ಸಾಗಿದ್ರೆ ಅದುವೇ ವಿಶ್ವಧರ್ಮದ ಸಂದೇಶ, ಅದು ಜೀವನದ ಸಂದೇಶ. ಶಿಶುನಾಳದ ಶರೀಫ್ ಸಾಹೇಬ್ರು ಬರೀತಾರ, ಈ ಸೃಷ್ಟಿಯೊಳಗೆ ತೆಂಗಿನ ಮರದಂಥ ಮರ ನೀರು ಕುಡಿದು 5 ವರ್ಷಕ್ಕೆ ನಿನಗೆ ಎಳೆನೀರನ್ನು ಕೊಡ್ತದ, ತಿಳಿ ನೀರನ್ನು ಹೆಂಗೆ ಕೊಡ್ತದ, ಹಂಗೆ ಈ ಪ್ರಕೃತಿಯೊಳಗೆ ಒಂದು ಬಿದಿರಿನ ಗಿಡ ಹುಲ್ಲಿನಂಗೆ ಹಿಂಗೆ ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರನಾದೆ. ಶರೀಫರು ಈ ವಚನ ಬರೀಬೇಕು ಅಂದ್ರೆ, ಈ ಗೀತೆಯನ್ನು ಬರೀಬೇಕು ಅಂದ್ರೆ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ, ಅಭ್ಯಾಸ ಮಾಡಿದರೆ ಗೊತ್ತಾಗ್ತದೆ. ಶರೀಫರು ಈ ಗೀತೆಯನ್ನು ಬರೀಬೇಕು ಅಂದ್ರೆ ಇದಕ್ಕಿಂತ ಪೂರ್ವದೊಳಗೆ 12ನೇ ಶತಮಾನದೊಳಗೆ ಬಸವಣ್ಣನವರು ಇದರ ಬಗ್ಗೆ ವಚನವನ್ನು ಬರೆದಾರ. ಅದನ್ನು ತಿಳಿದು ಶರೀಫರು ಈ ಗೀತೆಯನ್ನು ಬರೆದಾರ. ಶರೀಫರ ಗೀತೆಯ ಕೊನೆಯ ಅಂಕಿತ ಏನು ಅಂದ್ರೆ, ಶಿಶುನಾಳಧೀಶನ ಈಶ ಬಸವೇಶನನ್ನು ತಮ್ಮ ಅಂಕಿತದ ನಾಮವನ್ನಾಗಿ ಬಳಸ್ಕೊಂಡಾರ ಶಿಶುನಾಳದ ಶರೀಫ್ ಸಾಹೇಬರು. 12ನೇ ಶತಮಾನದೊಳಗೆ ಬಸವಣ್ಣನವರು ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಗಳಾಗಿರುವಾಗ ತಮ್ಮ ಮಂತ್ರಿಮಂಡಲದ ಕಾರ್ಯಕ್ಕಾಗಿ ಅಶ್ವಾರೂಢರಾಗಿ ಬಿಳಿ ಕುದುರೆಯನ್ನು ಏರಿಕೊಂಡು ಹೊರಟಿರುವಾಗ ಕಲ್ಯಾಣದಿಂದ ಸಾಗಿ ಮಂಗಳವೆಡೆಯತ್ತ ಹೋಗುವಂಥ ಪ್ರಸಂಗದೊಳಗ ಮಾರ್ಗದ ಮಧ್ಯದೊಳಗೆ ಉದ್ದುದ್ದನೆಯ ಬಿದಿರುಗಳು ಬೆಳೆದು ನಿಂತಾವ. ಆ ಬಿದಿರಿನ ಮೇಳೆಗಳ ಮಧ್ಯದೊಳಗೆ ನಿಂತ್ಕೊಂಡು ಮೇದಾರ ಕೇತಯ್ಯ ಬಿದಿರನ್ನು ಕಡಿತಾ ಇದ್ದ. ತಟ್ಟೆ ಬುಟ್ಟಿಗಳನ್ನು ಮಾಡಿ ಮಾರುವಂಥ, ಕಾಯಕ ಮಾಡುವಂಥ ಮೇದಾರ ಕೇತಯ್ಯ ಅವುಗಳನ್ನು ಕಡಿಯುವಂಥ ಪ್ರಸಂಗದೊಳಗೆ ಶರಣರು ಕಾಯಕ ಮಾಡ್ತಾ ಇದ್ದಾರೆ. ಅವರನ್ನು ಮಾತಾಡಿಸಿ ಹೋಗಬೇಕು ಅಂತ ಅಶ್ವಾರೂಢರಾಗಿ ಕಲ್ಯಾಣದ ಪ್ರಧಾನಮಂತ್ರಿಗಳಾಗಿರುವಂಥ ಬಸವಣ್ಣನವರು ಹೊರಟಿರುವಾಗ ಕುದುರೆಯನ್ನು ನಿಲ್ಲಿಸಿ ಕೆಳಗಿಳಿದು ಬಂದು ಮೇದಾರ ಕೇತಯ್ಯನವರ ಬಳಿಯಲ್ಲಿ ಬಂದು ಶರಣಾರ್ಥಿ. ಮರಳಿ ನೋಡಿರುವಂಥ ಕೇತಯ್ಯ, ಅಪ್ಪ ಬಸವ ತಂದೆ ಶರಣಾರ್ಥಿ. ಕುಶಲೋಪರಿಯ ಮಾತುಗಳನ್ನು ಮಾತಾಡ್ತಾ ಇರುವಾಗ ಉದ್ದನೆಯ ಬೆಳೆದು ನಿಂತಿರುವಂಥ ಬಿದಿರುಗಳನ್ನು ನೋಡ್ತಾರೆ ಬಸವಣ್ಣನವರು. ಪರಮಾಶ್ಚರ್ಯ ಪಡ್ತಾರೆ. ಸೃಷ್ಟಿಯೊಳಗೆ ಅಡವಿಯೊಳಗೆ ನಿಮಗೆಲ್ಲ ಗೊತ್ತದ, ಶ್ರೀಶೈಲಕ್ಕೆ ಹೋಗೋ ಮುಂದೆ ಎಷ್ಟು ಬಿದಿರುಗಳು ಸಿಗ್ತಾವೆ ನಿಮಗೆ ನೋಡಕ್ಕೆ. ಬಿದಿರಿನ ಬೆತ್ತ ಸಿಗೋದ ಅಲ್ಲಿ. ಈಗ ಭಾಳ ದೊಡ್ಡ ಸಿರಿವಂತರು ಕೂಡ ತಮ್ಮ ಮನೆಗಳ ಮುಂದೆ ಬಿದಿರಿನ ಸಸಿಗಳನ್ನು ತಂದು ನೆಡ್ತಾರೆ. ಅವೆಲ್ಲ ಎಣಕೊಂಡು ಬೆಳೆದು ನಿಲ್ತಾವೆ. ನೋಡಾಕ ಭಾಳ ಶೃಂಗಾರ ಇರ್ತದೆ. ಆ ಬಿದಿರಿನ ಬೊಂಬುಗಳನ್ನು ನೋಡಿರುವಂಥ ಬಸವಣ್ಣನವರು ಕೇತಯ್ಯನವರ ಮುಂದೆ ನುಡಿದದ್ದು ಒಂದು ವಚನವಾಗಿದೆ. ಆ ವಚನದ ಪ್ರಭಾವದಿಂದ ಶರೀಫರು ಈ ಗೀತೆಯನ್ನು ಬರೆದಾರೆ. ಬಸವಣ್ಣನವರು ಹೇಳ್ತಾರೆ, ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ, ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ, ಕಾಲು ಮುರಿದವರಿಗೆ ಊರುಗೋಲಾದೆ, ಕಾಲು ಮುರಿದವರಿಗೆ ಊರುಗೋಲಾದೆ, ಅಂಧಣವಾದೆ ಗುಡಿಸಲಾದೆ, ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏಣಿಯಾದೆ. ಬಿದಿರಿಂಭೋ, ಆ ಶಬ್ದ ನೋಡ್ರಿ, ಕನ್ನಡದ ಶಬ್ದ ಬಿದಿರಿಂಭೋ.
ಬಿದಿರಿಂಭೋ ಅಯ್ಯ ಬಿದಿರಿಂಭೋ. ಕೇತಯ್ಯನವರ ಜೊತೆಯಲ್ಲಿ ಮಾತಾಡ್ತಾ ಬಸವಣ್ಣನವರು ಹೇಳ್ತಾರೆ, ಅಪ್ಪ ನೀನು ನಿತ್ಯ ಈ ಬಿದಿರುಗಳನ್ನು ಕಡಿದು ಕಾಯಕ ಮಾಡ್ತಾ ಇದ್ದೀಯಾ, ಆದರೆ ಈ ಸೃಷ್ಟಿಯೊಳಗ ಬಿದಿರಿನ ಮಹತ್ವವನ್ನು ನಾವು ಮನುಷ್ಯರು ಅರ್ಥನೇ ಮಾಡಿಕೊಳ್ಳಿಲ್ವಲ್ಲ. ಇದನ್ನು ಸಾಮಾನ್ಯ ಬಿದಿರು ಅಂತ ನಾವು ತಿಳ್ಕೊಂಡಿದ್ದೇವೆ, ಆದರೆ ಈ ಬಿದಿರು ಎಷ್ಟು ಉಪಯೋಗಕ್ಕೆ ಬರ್ತದೆ. ಅಟ್ಟಕ್ಕೆ ಏಣಿ ಆಗ್ತದೆ, ನಿಚ್ಚಣಿಕೆ ಆಗ್ತದೆ, ಕಾಲು ಮುರಿದವರಿಗೆ ಊರು ಗೋಲಾಗ್ತದೆ, ಅಂದಣಕ್ಕೆ ಮೇಲೆ ದಂಡಿಗೆ ಆಗ್ತದೆ, ಪಲ್ಲಕ್ಕಿಗೆ, ಅಂದಣ ಅಂದರೆ ಪಲ್ಲಕ್ಕಿಗೆ, ಬಡವರಿಗೆ ಆಶ್ರಯದ ಜೋಪಡಿ ಆಗ್ತದೆ, ಛತ್ರ ಚಾಮರವಾಗ್ತದೆ. ಹಾಗಾಗಿ ಬಿದಿರಿಂಭೋ ಅಯ್ಯ ಬಿದಿರಿಂಭೋ. ಕೂಡಲ ಸಂಗಮ ದೇವ ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ. ಬಿದಿರಿನಂತೆ ಉಪಯೋಗದ ಬದುಕನ್ನು ಯಾರು ಕಳೆಯೋದಿಲ್ವೋ ಈ ಮರ್ತ್ಯಲೋಕದೊಳಗ ಅಂಥವರನ್ನು ಸೃಷ್ಟಿಕರ್ತ ಪರಮಾತ್ಮ ಎಂದೂ ಮೆಚ್ಚೋದಿಲ್ಲ ಅನ್ನುವಂಥ ಮಾತನ್ನು ಬಸವಣ್ಣನವರು ಒಂದು ಬಿದಿರಿನ ಉದಾಹರಣೆಯನ್ನು ಕೊಟ್ಟು ಧರ್ಮದ ಸಂದೇಶವನ್ನು ಈ ಜಗತ್ತಿಗೆ ನೀಡ್ಯಾರಲ್ರಿ. ಇಷ್ಟು ಮಂದಿ ಬಿದಿರು ನೋಡೀವಿ, ದಿನ ಬಳಸ್ತೀವಿ, ಕಾಲಾಗ ಹಾಕ್ಕೊಂಡು ತುಳಿತೀವಿ, ಎಂದಾದರೂ ಉಪಯೋಗ ಆಗ್ತದಂತ ವಿಚಾರ ಮಾಡೀವೇನು? ಅದಕ್ಕಾಗಿಯೇ ಪ್ರಾರಂಭದಲ್ಲಿ ನಾನು ಹೇಳಿದೆ, ನೋಡಿದರು ತಮ್ಮ ಹಿತಕಲ್ಲದೆ ಮತ್ತಾರ ಹಿತಕಲ್ಲ ನೋಡಯ್ಯ. ಜಗತ್ತನ್ನು ನೋಡುವ ದೃಷ್ಟಿ ಅದು ಸ್ವಾರ್ಥದಿಂದ ಕೂಡಿತ್ತು ಅಂದ್ರೆ ಅಲ್ಲಿ ಪರಾರ್ಥದ ತತ್ವ ಎಂದೂ ನಮಗೆ ಬೆಳಕಾಗಿ ಕಾಣೋದಿಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಸೆಲ್ಫಿಸ್ನೆಸ್ ಈಸ್ ಸಿನ್ ಅಂಥೇಳಿ. ಸ್ವಾರ್ಥವೆಂಬುದು ಪಾಪದ ತವರು. ಅದು ಏನೆಲ್ಲ ಪಾಪ ಕೃತ್ಯಕ್ಕೆ ಮನಸ್ಸನ್ನು ಮಾಡಿಸ್ತದೆ. ಹಾಗಾಗಿ ಒಂದು ತೆಂಗಿನ ಮರದಂಥ ಮರ, ಒಂದು ಬಿದಿರು ಈ ಸೃಷ್ಟಿಯೊಳಗೆ ಉಪಕಾರ ಮಾಡ್ತದೆ. ಪರೋಪಕಾರಾಯ ಫಲಂತಿ ವೃಕ್ಷ.